ನಮಸ್ಕಾರ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಸ್ತು ವಿಷಯ ವೇದಗಳಂದ್ರೆ ಏನು. ಸ್ನೇಹಿತರೆ, ಇವತ್ತು ಭೂಮಿ ಮೇಲೆ ಅನೇಕ ಮತಗಳು ಧರ್ಮಗಳು ಇದ್ದಾವೆ. ಹಾಗೆ ನಮ್ಮ ದೇಶದಲ್ಲೂ ಒಂದು ಧರ್ಮ ಇದೆ. ಅದು ಸನಾತನ ಧರ್ಮ, ಹಿಂದೂ ಧರ್ಮ, ವೈದಿಕ ಧರ್ಮ ಅಂತ ಕರೆಯಲ್ಪಡುತ್ತೆ. ಇದರ ಒಂದು ಇತಿಹಾಸ ಕನಿಷ್ಠ 10,000 ವರ್ಷಗಳ ಇತಿಹಾಸ ಇದೆ. ಇನ್ನು ಅದಕ್ಕಿಂತ ಹಿಂದೆ ಹೋಗುತ್ತೆ, ಕನಿಷ್ಠ 10,000 ವರ್ಷ. ಈ ಋಗ್ವೇದಗಳು ಹುಟ್ಟಿಕೊಂಡಿದ್ದು ಕನಿಷ್ಠ 10,000 ವರ್ಷದ ಹಿಂದೆ. ಹೀಗೆ ಕ್ರಿಶ್ಚಿಯನರಿಗೆ ಬೈಬಲ್ ಹೇಗೋ, ಮುಸ್ಲಿಮರಿಗೆ ಕುರಾನ್ ಹೇಗೋ ಅವರ ಮತ ಗ್ರಂಥ ಆಗಿದೆಯೋ, ಹಾಗೆ ಸನಾತನ ಧರ್ಮಕ್ಕೂ ಕೂಡ ಒಂದು ಮತ ಗ್ರಂಥ, ಧರ್ಮದ ಗ್ರಂಥ ಇರಬೇಕಲ್ವಾ. ಸನಾತನ ಧರ್ಮದ ಮೂಲ ಧರ್ಮ ಗ್ರಂಥ ಅಂದ್ರೆ ವೇದಗಳು. ವೇದಗಳಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ವೇದಗಳು ಸನಾತನ ಧರ್ಮದ ಮೂಲ ಅಡಿಪಾಯ. ಈ ಸನಾತನ ಧರ್ಮವನ್ನ ಒಂದು ಜೀವಂತ ಜ್ಞಾನದ ವಟವೃಕ್ಷಕ್ಕೆ ಹೋಲಿಸಿದರೆ, ಆ ಜೀವಂತ ಜ್ಞಾನದ ವಟವೃಕ್ಷದ ಬೇರುಗಳು 4 ಬೇರುಗಳು, 4 ವೇದಗಳು. ಇವತ್ತು ನಾವು ಸಾವಿರಾರು ಲಕ್ಷಗಟ್ಟಲೆ ಗ್ರಂಥಗಳಿದ್ದಾವೆ ನಮ್ಮ ದೇಶದಲ್ಲಿ. ಅವೆಲ್ಲ ಎಲ್ಲಿಂದ ಬಂದು ಅಂದ್ರೆ ಮೂಲ ವೇದದಿಂದ ಬಂದಿರೋದು. ಇದನ್ನು ನಾವೆಲ್ಲ ತಿಳ್ಕೋಬೇಕು. ಇವತ್ತು ಏನು ಪಾಠ ಪ್ರವಚನಗಳು ನಡೀತಾ ಇದ್ದಾವೆ, ಅನೇಕ ಗ್ರಂಥಗಳಿದ್ದಾವೆ, ಆಶ್ರಮಗಳು ನಡೀತಾ ಇದ್ದಾವೆ, ಗುರುಕುಲಗಳು ನಡೀತಾ ಇದ್ದಾವೆ, ದೇವಸ್ಥಾನ ನಡೀತಾ ಇದ್ದಾವೆ, ಪೂಜೆಗಳು ನಡೀತಾ ಇದ್ದಾವೆ, ತೇರು ಎಳೆಯೋದು, ಹೋಮ ಯಜ್ಞ ಯಾಗಾದಿಗಳು ನಡೆಯೋದು, ಮಹಾ ಕುಂಭಮೇಳಗಳು ನಡೆಯೋದು, ಇವೆಲ್ಲ ಯಾವುದ ಆಧಾರ ಅಂದ್ರೆ ವೇದಗಳ ಆಧಾರ. ಅಷ್ಟೇ ಯಾಕೆ, 12ನೇ ಶತಮಾನದಲ್ಲಿ ವಚನಕಾರರು ಲಕ್ಷಗಟ್ಟಲೆ ವಚನಗಳು ಬರೆದಿಟ್ಟು ಹೋದ್ರು. ಆಧಾರ ಯಾವುದು? ವೇದನೆ. 28 ಶಿವಾಗಮಗಳು ಅಂತ ಬರ್ತವೆ. ಶಿವಾಗಮಗಳು ಎಲ್ಲಿಂದ ಬರ್ತವೆ? ವೇದಗಳನ್ನ ಆಧರಿಸಿ 28 ಶಿವಾಗಮಗಳಿದ್ದಾವೆ. ಆ ಶಿವಾಗಮಗಳಲ್ಲಿ ಏನಿದೆ ಅಂದ್ರೆ, ಶಿವಪೂಜೆ ಮಾಡಿಕೊಳ್ಳೋದು ಹೇಗೆ, ಶಿವಪೂಜೆ ಮಾಡೋದು ಹೇಗೆ, ಶಿವ ದೀಕ್ಷೆ ಹೇಗೆ, ಶಿವ ಮಂತ್ರ ಹೇಗೆ ಪಠಿಸ್ಬೇಕು, ಶಿವಪೂಜೆ ಹೇಗೆ ಮಾಡ್ಬೇಕು, ಶಿವನನ್ನು ಹೇಗೆ ಹೊಲಿಸ್ಕೋಬೇಕು, ಇದೆಲ್ಲ ಆಗಮಗಳಲ್ಲಿ ಬರ್ತವೆ. ಆಗಮಗಳು ಎಲ್ಲಿಂದ ಬರ್ತವೆ? ವೇದಗಳಿಂದ ಬರ್ತವೆ. ಅನೇಕ ಪುಣ್ಯಾತ್ಮರು ಏನ್ ಹೇಳ್ತಾರಂದ್ರೆ, ನಾವು ವೇದಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅದೇ ವಚನಗಳನ್ನ ರಚನೆ ಮಾಡಿದಂತ ಮಹಾತ್ಮರು, ಬಸವಣ್ಣವರಾಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಅನೇಕ ಜನ ವಚನಕಾರರು, ಅವರೆಲ್ಲ ಶಾಸ್ತ್ರ ಅಧ್ಯಯನ ಮಾಡಿದವರೇ ಆಗಿದ್ರು. ಅವರೆಲ್ಲ ಹಿಂದೂಗಳೇ ಆಗಿದ್ರು. ಅವರು ಹಿಂದೂ ಸನಾತನ ಧರ್ಮವನ್ನು ಆಚರಣೆ ಮಾಡ್ಕೊಂಡ್ ಬಂದವರೇ ಆಗಿದ್ರು. ರಾಜರು ಇದ್ರು, ಮಹಾರಾಜರು ಇದ್ರು. ಅವರೆಲ್ಲ ಸನಾತನ ಧರ್ಮ, ಆ ವೇದ ಉಪನಿಷತ್ತೆಲ್ಲ ಅಧ್ಯಯನ ಮಾಡಿದವರೇ ಆಗಿದ್ರು. ಅವುಗಳನ್ನ ಅಧ್ಯಯನ ಮಾಡ್ಲಾರ್ದೆ ವಚನಗಳು ಹೇಗೆ ಬರ್ತಕ್ ಸಾಧ್ಯ? ಅವುಗಳನ್ನ ಅಧ್ಯಯನ ಮಾಡದೇ ಇದ್ರೆ ಅವ್ರ ಬಾಯಿಂದ ವಚನಗಳು ಹೇಗ್ ಬರಕ್ ಸಾಧ್ಯ? ಅದಕ್ಕೆ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ವಚನಗಳು ಮೇಲಿಂದ ಎಳೆದು ಬಿಟ್ಟು ಅನ್ನಂಗ್ ಮಾತಾಡ್ತಾರೆ ಎಷ್ಟೋ ಜನ. ವಚನಗಳು ಬಂದಿದ್ದು, ವಚನ ಸಾಹಿತ್ಯ ಬಂದಿದ್ದು ಶಿವಾಗಮಗಳಿಂದ ತಿಳ್ಕೋಬೇಕು. ಈ ಶಿವಾಗಮಗಳು ಎಲ್ಲಿಂದ ಬಂದ್ವು? ಈ ಶಿವಾಗಮಗಳು ಹಿಂದೂ ಧರ್ಮದಿಂದ ಬಂದ್ವು, ವೇದಗಳಿಂದ ಬಂದ್ವು. ಆಗಮಗಳು 6 ಪ್ರಕಾರ ಆಗಮಗಳನ್ನ ನಾವು ಕಾಣ್ತೀವಿ. ಈ ಜಗತ್ತಿನ ಸೃಷ್ಟಿ ಮಾಡಿದಂತಹ ಜಗನ್ಮಾತೆ ಶಕ್ತಿ ಆಗಮ, ಆಮೇಲೆ ಶಿವ ಆಗಮ, ಆಮೇಲೆ ವೈಷ್ಣವ ಆಗಮ,
ವಿಷ್ಣುವಿನ ಹೇಗೆ ಪೂಜೆ ಮಾಡಬೇಕು, ಹೇಗೆ ಸ್ತುತಿ ಮಾಡಬೇಕು, ಅವನ ಅನೇಕ ಅವತಾರಗಳನ್ನ ಹೇಗೆ ಆರಾಧಿಸ್ಬೇಕು. ಇದು ವೈಷ್ಣವ ಆಗಮದಲ್ಲಿ ಮುಖ್ಯವಾದ ಮೂರು ಆಗಮಗಳು. ಇನ್ನೂ ಮೂರು ಆಗಮಗಳಂದ್ರೆ ಗಣಪತಿ ಆಗಮ, ಆಮೇಲೆ ಮುರುಗನ್ ಆಗಮ, ಆಮೇಲೆ ಸೂರ್ಯನ ಆಗಮ. ಇವು ಅಷ್ಟು ಮಾತು ಪಡ್ಕೊಂಡಿಲ್ಲ, ಆದ್ರೆ ಇವು ಮೂರು ಮಾತ್ರ ತುಂಬಾ ಮಾತು ಪಡ್ಕೊಂಡಿದ್ದೇವೆ. ವೈಷ್ಣವ, ಶೈವ ಮತ್ತು ಶಾಕ್ತ ಆಗಮ. ಶಾಕ್ತ ಆಗಮದಲ್ಲಿ ತಂತ್ರನೂ ಕೂಡ ಬರುತ್ತೆ. ಈ ಮೂಲವನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ದಯವಿಟ್ಟು. ನೋಡಿ, ವೇದ ಅಂದ್ರೆ ಏನು ಅಂದ್ರೆ ಜ್ಞಾನ. ವೇದ ಅಂದ್ರೆ ಜ್ಞಾನ, ಅದರ ಅರ್ಥನೇ ಜ್ಞಾನ. ನೀವು ಯಾವ ಯಾವ ಜ್ಞಾನದ ಗ್ರಂಥಗಳನ್ನು ಓದ್ತಾರೋ ಅದೆಲ್ಲ ವೇದ. ಮತ್ತೆ ವೇದ ಅಂತ ಒಪ್ಪಲ್ಲ ಅಂತ ಯಾಕೆ ಹೇಳ್ತಾರೆ? ಇವತ್ತು ಸಾವಿರಾರು ಗ್ರಂಥಗಳ ರಚನೆ ಆಗಿರ್ತವೆ, ಲಕ್ಷಗಟ್ಟಲೆ ಗ್ರಂಥಗಳ ರಚನೆ ಆಗಿರ್ತವೆ ಅಂದ್ರೆ ಮೂಲ ವೇದನೇ ಮೂಲ. ವೇದದಿಂದ ಇವೆಲ್ಲ ಹುಟ್ಟಿರುವಂತವು. ಮೂಲತಃ ಈ ವೇದಗಳನ್ನ ಯಾವುದೇ ಒಬ್ಬ ವ್ಯಕ್ತಿ ಇವುಗಳನ್ನ ರಚಿಸಿಲ್ಲ, ಬರೆದಿಲ್ಲ. ಯಾಕಂದ್ರೆ ಈಗ ಕುರಾನು, ಬೈಬಲ್ ಕೆಲವು ವ್ಯಕ್ತಿಗಳು ಬರೆದಿದ್ದಾರೆ. ಹಾಗೆ ಈ ಒಂದು ವೇದಗಳನ್ನ ಒಬ್ಬ ವ್ಯಕ್ತಿಯಿಂದ ರಚನೆ ಆಗಿರವಲ್ಲ. ಅದಕ್ಕೆ ಇದನ್ನ ಅಪೌರುಷವಾದವುಗಳು ಅಂತ ಹೇಳ್ತಾರೆ. ಅಪೌರುಷವಾದಗಳು, ಒಬ್ಬರಿಂದ ನಿರ್ಮಾಣ ಆಗಿಲ್ಲ. ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಾದಂತಹ ಆರ್ಯರು, ಋಷಿಗಳು ಇದನ್ನ ತಪಸ್ಸು ಮಾಡಿದಾಗ ಅವರಿಗೆ ಇವೆಲ್ಲ ಪ್ರಾಪ್ತವಾಗಿವೆ. ಆ ಒಂದು ದಿವ್ಯ ಜ್ಞಾನ ಅವರಿಗೆ ಪ್ರಾಪ್ತವಾಗಿದೆ. ಅದನ್ನ ಅವರು ಏನ್ ಮಾಡಿದ್ರೆ ಅಂದ್ರೆ, ಆ ಅಂತರ್ಯದಲ್ಲಿ ಅವನನ್ನ ಕಂಡುಕೊಂಡು ಅವುಗಳನ್ನ ಅವರು ಬಾಯಿಂದ ಬಾಯಿಗೆ ಹಾಗೆ ನೆನಪಿಡ್ಕೊಂಡು ಹಾಗೆ ಬಂದ್ವು ಸಾವಿರಾರು ವರ್ಷಗಳಿಂದ. ಹೀಗೆ ಇವು ಆರ್ಯ ಋಷಿಗಳ ಕಂಡುಕೊಂಡಿದ್ದ ಆರ್ಯ ಋಷಿಗಳಾದ್ರೂ ಕೂಡ ಅವ್ರು ಬರೋಕಿನ ಮೊದಲು ಇರ್ಲಿಲ್ವಾ ಅಂದ್ರೆ, ಅವ್ರು ಬರೋಕಿನ ಮೊದಲು ಇದ್ದು. ಈಗ ನ್ಯೂಟನ್ನು ಗುರುತ್ವಾಕರ್ಷಣೆ ಕಂಡಿಡ್ದ ಅಂತ ಹೇಳ್ತಾರೆ. ಅಂದ್ರೆ ನ್ಯೂಟನ್ ಬರೋಕಿನ ಮೊದಲು ಗುರುತ್ವಾಕರ್ಷಣೆ ಬಲ ಇರ್ಲಿಲ್ವಾ ಭೂಮಿಗೆ ಅಂದ್ರೆ ಇತ್ತು. ಈಗ ಒಂದು ಚೆಂಡನ್ನ ಕಲ್ಲನ್ನು ಮೇಲೆ ಹೋದಾಗ ಕೆಳಗಡೆ ಬೀಳುವಂಥದ್ದು ಒಂದು ಗುರುತ್ವಾಕರ್ಷಣೆ ಬಲ ಭೂಮಿಯಲ್ಲಿ ಇತ್ತು. ಆದ್ರೆ ಅವನ ಅದನ್ನ ಗುರುತಿಸಿದ. ಹಾಗೆ ನಮ್ಮ ಆರ್ಯ ಋಷಿಗಳು ಕೂಡ ಇದನ್ನ ಸ್ಥಾಪನೆ ಮಾಡಿದವರಲ್ಲ. ಅವರು ಸಂಶೋಧನೆ ಮಾಡೋಕ್ಕಿಂತ ಮೊದಲು ಕೂಡ ಆ ಒಂದು ಜ್ಞಾನ ಈ ಭೂಮಂಡಲದಲ್ಲಿ ಇತ್ತು. ಉದಾಹರಣೆ ಏನು ಹೇಳ್ಬೇಕಂದ್ರೆ, ಈಗ ನಿಮ್ಮ ಮನೆಯಲ್ಲಿ ರೇಡಿಯೋ ಇದೆ. ಈಗ ಧಾರವಾಡ ಸ್ಟೇಷನ್ ತಿರ್ಸ್ಬೇಕಂದ್ರೆ ಆ ಕಡೆಗೆ ಟ್ಯೂನ್ ಮಾಡಿದ್ರೆ ಧಾರವಾಡ ಸ್ಟೇಷನ್ ಬರುತ್ತೆ. ಬೆಂಗಳೂರು ಸ್ಟೇಷನ್ಗೆ ಟ್ಯೂನ್ ಮಾಡಿದ್ರೆ ಬೆಂಗಳೂರು ಸ್ಟೇಷನ್ ಬರುತ್ತೆ ಅಲ್ವಾ? ಗುಲ್ಬರ್ಗ ಸ್ಟೇಷನ್ ಟ್ಯೂನ್ ಮಾಡಿದ್ರೆ ಗುಲ್ಬರ್ಗ ಸ್ಟೇಷನ್ ಬರುತ್ತೆ. ಅದಕ್ಕೆ ಟ್ಯೂನ್ ಮಾಡ್ಬೇಕಲ್ವಾ? ಆ ಟ್ಯೂನ್ ಮಾಡುವುದೇ ಇಲ್ಲಿ ಮುಖ್ಯ. ಹಾಗಂತ ರೇಡಿಯೋದಿಂದ ಬಂತ ಅಂದ್ರೆ ರೇಡಿಯೋದಿಂದ ಅಲ್ಲ, ಅಲ್ಲಿ ಅದ್ರ ಹಿಂದ್ಗಡೆ ಇದೆ. ಅಂದ್ರೆ ರೇಡಿಯೋ ಮೂಲಕ ಬರ್ತಾ ಇದೆ. ಹಾಗೆ ನೀವು ಡಿ 1 ಚಂದನ ಟಿವಿಯನ್ನ ನೀವು ನೋಡಿದ್ರೆ ಅವಾಗೆಲ್ಲ ಆಂಟೆನಾ ಏರಿಸ್ತಾ ಇದ್ರು, ಉದ್ದಕ್ಕೆ ಆಂಟೆನಾ ಏರಿಸ್ತಾ ಇದ್ರು. ಆ ಆಂಟೆನಾ ಸರಿಯಾದ ಮಾರ್ಗದಲ್ಲಿ ನಿಂದ್ರಿಸಿದ್ರೆ ಇಲ್ಲಿ ಟಿವಿ ಬರ್ತಾ ಇತ್ತು, ನೋಡ್ತಾ ಇದ್ವಿ ನಾವು. ಅದು ಏನಾದ್ರೂ ಸ್ವಲ್ಪ ಉಲ್ಟಾ ಆದ್ರೆ ಬರ್ರ ಅಂತಂದು ತಿರುಗಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಅಲ್ವಾ? ಹಾಗೆ ನಮ್ಮ ಆರ್ಯ ಋಷಿಗಳು ತಮ್ಮನ್ನ ತಾವು ಟ್ಯೂನ್ ಮಾಡ್ಕೊಂಡ್ರು. ಅಂದ್ರೆ ಕಂದ ಮೂಲಗಳನ್ನ ತಿಂದು, ಅರಣ್ಯದಲ್ಲಿ ಕಂದ ಮೂಲಗಳನ್ನ ತಿಂದು ತಪಸ್ಸನ್ನ ಮಾಡ್ತಾ, ಏಕಾಂತದಲ್ಲಿ ತಪಸ್ಸನ್ನ ಮಾಡ್ತಾ, ತ್ಯಾಗದಿಂದ, ಪರಿಪೂರ್ಣ ತ್ಯಾಗ, ಕೇವಲ ಒಂದು ಲಂಗೋಟಿ ಕಟ್ಕೊಂಡು ಕಂದ ಮೂಲಗಳನ್ನು ತಿಂದ್ಕೊಂಡು ಅಂತಹ ತ್ಯಾಗ ಜೀವನವನ್ನ ನಮ್ಮ ಋಷಿ ಮುನಿಗಳು ಮಾಡಿದ್ರು 10,000 ವರ್ಷಗಳ ಹಿಂದೆ. ಅದರ ಫಲ ನಮ್ಗೆ ಈ ಜ್ಞಾನ, ಈ ವೇದಗಳು ನಮ್ಗೆ ಸಿಕ್ಕಿದ್ದು. ಈ ವೇದ ಹೇಗೆ ಬಂತಂದ್ರೆ ಹೀಗೆ ಬಂದಿದ್ದು. ಆದ್ರೆ ನಮ್ಮ ಆರ್ಯ ಋಷಿಗಳು ಅದನ್ನ ಕಂಡುಕೊಂಡ್ರು. ಆದ್ರೆ ಅವರೇ ಏನೋ ಅದನ್ನ ಸ್ಥಾಪನೆ ಮಾಡಿದವರಲ್ಲ, ಅಥವಾ ಅವರೇ ಏನು ಬರೆದವರಲ್ಲ. ಆದ್ರೆ ಅವು ನಮ್ಮ ಬ್ರಹ್ಮಾಂಡದಲ್ಲಿ ಇದ್ದು,
ಆ ಜ್ಞಾನಕ್ಕೆ ಅವರು ಟ್ಯೂನ್ ಆದ್ರು, ಹಾಗಾಗಿ ಆ ಜ್ಞಾನ ಅವರಿಗೆ ಅವರು ಅಂತರ್ಯದಲ್ಲಿ ಅದು ಪ್ರಕಟ ಆಯಿತು, ಈ ವೇದ. ಆಮೇಲೆ ಅವುಗಳನ್ನ ಅವರು ರಕ್ಷಣೆ ಮಾಡ್ಕೊಂತ ಬಂದ್ರು. ಹೇಗೆ ರಕ್ಷಣೆ ಮಾಡಿದ್ರೆ ಅದನ್ನ ತಮ್ಮ ಮನದಲ್ಲಿ ಸಂರಕ್ಷಣೆ ಮಾಡಿಕೊಂಡಿರುವಂತಹ ಆ ವೇದಗಳನ್ನ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ತಮ್ಮ ಶಿಷ್ಯರಿಗೆ ಹಂಚ್ಕೊಂತ ಬಂದ್ರು. ಹೀಗೆ 10 ವರ್ಷಗಳ ಕಾಲ 10 ವರ್ಷಗಳಿಂದ ನಡ್ಕೊಂತ ಬಂತು. ಹೀಗೆ ವೇದಗಳು ಹುಟ್ಟಿದ್ವು. ಆದ್ರೆ ವೇದಗಳನ್ನ ಯಾರು ಪಡೆದ್ರು ಅಂತ ಎಲ್ಲಿ ಉಲ್ಲೇಖ ಇಲ್ಲ. ಇಂಥವರೇ ಅವುಗಳನ್ನ ಕಂಡ್ಕೊಂಡ್ರು ಇವತ್ತಿಗೂ ಕೂಡ ಅದು ಪ್ರಶ್ನಾರ್ಥಕ. ಅದಕ್ಕೆ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮ ಆರ್ಯ ಋಷಿಗಳು ಅವುಗಳನ್ನ ಸ್ಮೃತಿ ಪಟದಲ್ಲಿ ಇಟ್ಟುಕೊಂಡ್ರು. ವೇದಗಳನ್ನ ಸ್ಮೃತಿ ಪಟದಲ್ಲಿ ಇಟ್ಟುಕೊಂಡು ಅವಕ್ಕ ಆಮ್ನಗಳು ಅಂತ ಕರೆದ್ರು. ಅವಕ್ಕೆ ಆಮೇಲೆ ಇನ್ನೊಂದು ಹೆಸರು ಆಮ್ನಗಳು ಅಂತ ಕರೆದ್ರು. ಆಮೇಲೆ ನಿಗಮ ಅಂತ ಕೂಡ ಕರೆದ್ರು. ಒಂದೇ ಬಾರಿ ಏಕಕಾಲದಲ್ಲಿ ವೈದಿಕ ಋಷಿಗಳು ವೇದೋಕ್ತ ಸತ್ಯದ ಅನುಭೂತಿಯನ್ನ ಪಡೆದರೆಂದು ಹೇಳಲು ಸಾಧ್ಯವಿಲ್ಲ. ಹಲವು ಸಂವತ್ಸರಗಳ ಕಠಿಣ ತಪಸ್ಸು, ಆಧ್ಯಾತ್ಮಿಕವಾದ ಚಿಂತನೆ, ಧ್ಯಾನಗಳ ಪರಿಣಾಮದಿಂದ ಈ ದಿವ್ಯ ಸತ್ಯದ ದಿವ್ಯ ಜ್ಞಾನದ ಸಾಕ್ಷಾತ್ಕಾರ ಅವರಿಗೆ ಆಯಿತು. ಕೊನೆಗೆ ಆ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಲ್ಪಟ್ಟು ಆ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಲ್ಪಟ್ಟು ಅವುಗಳಿಗೆ ವೇದ ಅಂತಂದು ಹೆಸರು ಬರುವಂತಾಯ್ತು. ವೇದ ಗ್ರಂಥವೆಂದು ಇದು ಮಾನ್ಯವಾಗಿರುವ ಗ್ರಂಥ ಸಮೂಹ ಬಹಳ ವಿಶಾಲವಾಗಿರುವುದು ಮಾತ್ರವಲ್ಲದೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದ ಇದು ಗ್ರಂಥವಾಗಿದೆ. ಇದು ಬ್ರಹ್ಮ, ಜೀವ, ಜೀವನ, ಹುಟ್ಟು, ಸಾವು, ಸಮಾಜ ಇತ್ಯಾದಿ ಸಕಲ ವಿಷಯಗಳ ಮೇಲೆ ವಿಸ್ತಾರವಾದ ಬೆಳಕನ್ನ ಬೀರುವಂತಹ ವಿಚಾರ ಹಾಗೂ ಮಹಾ ಆಗರವೇ ಈ ವೇದ ಆಗಿದೆ. ಯಾವುದು ಇಲ್ಲ ಅಂತಲ್ಲ, ಎಲ್ಲ ವಿಚಾರವೂ ಇಲ್ಲಿದೆ. ವೇದದ ಭಾಷೆಯು ಸಂಸ್ಕೃತವಾಗಿದೆ. ಅದು ಯಾವ ಭಾಷೆಯಲ್ಲಿದೆ ಅಂದ್ರೆ ಅದು ಸಂಸ್ಕೃತ ಭಾಷೆಯಲ್ಲಿ ಇದೆ. ವೇದಗಳಲ್ಲಿ ಮಂತ್ರ, ಸ್ತೋತ್ರ ಮತ್ತು ಗದ್ಯ ರೂಪಗಳಲ್ಲಿ ವಿಷಯಗಳ ನಿರೂಪಣೆ ಇದೆ. ಮಂತ್ರ, ಸ್ತೋತ್ರ ಮತ್ತು ಗದ್ಯ ರೂಪಗಳ ವಿಷಯಗಳ ನಿರೂಪಣೆ ಇದೆ. ಇದರಲ್ಲಿ ವಿಚಾರಗಳ ಮಂಡನೆಗಳಿವೆ. ವೇದದ ಈ ವಿಷಯೋಕ್ತ ಮಂತ್ರ ಸಮೂಹಗಳನ್ನ ರೂಪುಗೊಂಡಂತೆ ರಕ್ಷಿಸುವುದು ವೈದಿಕ ಋಷಿಗಳ ಹಾಗೂ ಅನುಯಾಯಿಗಳ ಆದ್ಯ ಕರ್ತವ್ಯವಾಯಿತು. ಆ ಕಾಲದ ಗ್ರಂಥ ಮುದ್ರಣ ಬಳಕೆಯಲ್ಲಿ ಇಲ್ಲದರಿಂದ ಬಾಯಿಂದ ಒಬ್ಬರಿಂದ ಒಬ್ಬರಿಗೆ ಹೇಳಿ ಕಲಿಸಿ ಸ್ಮರಣೆಯ ಮೂಲಕ ವೇದಗಳನ್ನ ರಕ್ಷಿಸಬೇಕಾಯಿತು. ಆದ್ದರಿಂದ ಮಂತ್ರ ಸ್ಮರಣೆ ಸುಲಭವಾಗಲು ಅವುಗಳ ಕಲಿಯುವಿಕೆ ಕುರಿತಾಗಿ ಕೆಲವು ರೀತಿಯ ಶಾಸ್ತ್ರಗಳ ಕ್ರಮಗಳನ್ನ ಕಂಡು ಹಿಡಿಯಲ್ಪಟ್ಟು ಆ ಕ್ರಮಗಳ ಹಿನ್ನೆಲೆಯಲ್ಲಿ ಉಪಯುಕ್ತತೆ ಮತ್ತು ಆಧ್ಯಾತ್ಮಿಕವಾದ ಮೌಲ್ಯಗಳು ಇದ್ದು ವೇದ ಮಂತ್ರ ಉಚ್ಚಾರಣೆಯನ್ನ ಶಾಸ್ತ್ರೀಯವಾಗಿ ಮಾಡಬೇಕೆಂಬ ಒಂದು ನಿಯಮವಿದೆ. ಈ ವೇದ ಮಂತ್ರಗಳನ್ನ ಹೀಗೇ ಮಾಡಬೇಕು ಅಂತ ಶಾಸ್ತ್ರಬದ್ಧವಾಗಿ ಮಾಡಬೇಕು ಅಂತ ಒಂದು ನಿಯಮ ಇದೆ. ಈ ವೇದ ಪಾಠ ಕುರಿತಾಗಿ ವಿವಿಧ ಕ್ರಮ ನಿಯಮಗಳನ್ನ ಒಳಗೊಂಡಂತಹ ಒಂದು ಪಾಠದ ಕ್ರಮ ಇದೆ. ಅದು ಯಾವುದಂದ್ರೆ, ಒಂದನೇದು ಸಂಹಿತೆ ಪಾಠ, ಎರಡನೇದು ಪದ ಪಾಠ, ಮೂರನೇದು ಕ್ರಮ ಪಾಠ, ನಾಲ್ಕನೇದು ಜಟ ಪಾಠ, ಐದನೇದು ಘನ ಪಾಠ. ಈ ಕ್ರಮಗಳಲ್ಲಿ ಅವುಗಳನ್ನ ಉಚ್ಚಾರಣೆ ಮಾಡಬೇಕು. ಈ ರೀತಿಯ ವೈವಿಧ್ಯವಾದ ಪೂರ್ಣವಾದಂತಹ ಈ ಸ್ವರಪಾಠದ ಹಿನ್ನೆಲೆಯಲ್ಲಿ ವಿಶೇಷವಾದ ಸ್ವರಶಾಸ್ತ್ರವಿದ್ದು ಸ್ವರತತ್ವವು ನಿಜವಾದ ಮಹಿಮೆಯಿಂದ ಕೂಡಿರುವುದಾಗಿದೆ. ಶಬ್ದದಲ್ಲಿ ಅಪಾರವಾದಂತ ಒಂದು ಶಕ್ತಿ ಇರುವುದರಿಂದ ಅದರ ಶಾಸ್ತ್ರಬದ್ಧವಾದ ಉಚ್ಚಾರಣೆಯಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕವಾದ ಉನ್ನತಿಯು ಕೂಡಿ ಬರುತ್ತದೆ ಎನ್ನುವುದು ವೈದಿಕ ಋಷಿಗಳು ತಮ್ಮ ಅನುಭವದ ಮೂಲಕ ಕಂಡುಕೊಂಡರು. ಅನುಸಾರವಾಗಿ ವೇದ ಮಂತ್ರಗಳನ್ನ ಸ್ತರಬದ್ಧವಾಗಿ ಅಂದ್ರೆ ಸ್ವರಬದ್ಧವಾಗಿ ಹೇಳುವುದು ಅಗತ್ಯವಾಯಿತು. ನೋಡಿ, ಅವುಗಳನ್ನ ಸ್ವರಬದ್ಧವಾಗಿ ಎಲ್ಲಾದ್ರೂ ದೇವಸ್ಥಾನಗಳಲ್ಲಿ
ಎಲ್ಲಾದ್ರೂ ಗುರುಕುಲಗಳಲ್ಲಿ ಮಕ್ಕಳು ಹೇಳ್ತಾ ಇದ್ರೆ ಆ ಆನಂದವೇ ಬೇರೆ. ನೀವು ಒಂದ್ಸಲ ಕೇಳ್ಬೇಕು, ಆ ಮಂತ್ರಗಳನ್ನು ಕೇಳ್ತಾ ಇದ್ರೆ ಮೈ ಮರೆತು ಮಾಡ್ತೀರಾ ನೀವು. ಅಂದ್ರೆ ಇದರಲ್ಲಿ ಆ ವೇದ ಮಂತ್ರಗಳಲ್ಲಿ ಆ ಒಂದು ಶಕ್ತಿ ಅಡಗಿದೆ. ಹೀಗೆ ವೇದಗಳ ವಿಷಯ ಸಂಗ್ರಹಗಳು ಬಾಯ್ದೆರೆಯಾಗಿ ಅಂದ್ರೆ ಬಾಯಿಂದ ಬಾಯಿಗೆ ಪ್ರಚಾರವಾಗುತ್ತಾ ಬಂದಂತೆ ಅವುಗಳೆಲ್ಲವೂ ಸರಿಯಾಗಿ ಸಂಗ್ರಹಿಸಿ ಅವುಗಳಿಗೆ ಗ್ರಂಥ ರೂಪವನ್ನ ನೀಡುವುದು ಅವಶ್ಯವಾಯಿತು. ಅದೇ ಮೇರೆಗೆ ಭಗವಾನ್ ಶ್ರೀ ವೇದವ್ಯಾಸ ಮಹರ್ಷಿಗಳು ಆ ವೇದಗಳನ್ನ ಸಂಪಾದಿಸಿ ಅನುಕೂಲಕ್ಕಾಗಿ 4 ಭಾಗಗಳನ್ನಾಗಿ ಮಾಡಿದ್ರು. ಅವುಗಳನ್ನ ವಿಭಜಿಸಿದ್ರು ವೇದವ್ಯಾಸರು. ಮೊದಲು ವೇದ ಒಂದೇ ಇತ್ತು, ಅದನ್ನ ವಿಭಜನೆ ಮಾಡಿದ್ರು. ಅಧ್ಯಯನಕ್ಕೆ ಅನುಕೂಲಕ್ಕಾಗ್ಲಿ ಅಂತಂದು ವಿಭಜನೆ ಮಾಡಿದ್ರು ವೇದವ್ಯಾಸರು. ವೇದಗಳನ್ನು ಒಟ್ಟು ಸಂಗ್ರಹಿಸಿ ಅವುಗಳನ್ನು ಸರಿಯಾಗಿ ವಿಭಜಿಸುವುದು ಒಂದು ಮಹಾ ಕೆಲಸವನ್ನ ಮಾಡಿ ಮನುಕುಲಕ್ಕೆ ಜ್ಞಾನ ಜ್ಯೋತಿಯ ಪ್ರಭೆ ಸದಾ ದೊರೆಯುವಂತೆ ಮಾಡಿದ ಮಹರ್ಷಿ ವೇದವ್ಯಾಸರು ಪ್ರಾತಸ್ಮರಣೀಯ ಮಹಾಪುರುಷರಾಗಿರುತ್ತಾರೆ. ಈಗ ಭಾರತದ ಇತಿಹಾಸ ತಜ್ಞರು ಹಾಗೂ ಶಾಸ್ತ್ರ ಗ್ರಂಥಗಳ ಕುರಿತಾದ ಸಂಶೋಧನೆ ಮಾಡಿದ ಸಂಶೋಧಕರು, ವಿದ್ವಾಂಸರು ವೇದಗಳನ್ನ ಅಪೌರುಷವಾದವುಗಳು ಎಂದು ಒಪ್ಪಿಕೊಳ್ಳುವುದು ಅವುಗಳ ಜಗತ್ತಿನ ಅತ್ಯಂತ ಪ್ರಾಚೀನ ಗ್ರಂಥ ಸಮೂಹವಾಗಿದ್ದು ಅಪಾರ ಜ್ಞಾನ ಭಂಡಾರವಾಗಿದೆ ಎಂದು ನಿರ್ಧರಿಸಿದ್ದಾರೆ. ಆದ್ರೆ ಇದನ್ನೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಇದು ಜಗತ್ತಿನ ಅತ್ಯಂತ ದೊಡ್ಡ ಜ್ಞಾನ ಭಂಡಾರ ಮತ್ತು ಅತ್ಯಂತ ಪ್ರಾಚೀನ, ಅದು ಮತ್ತೆ ಅಪೌರುಷವಾಗಿದೆ. ಇದು ಯಾರೋ ಒಬ್ರು ಸ್ಥಾಪನೆ ಮಾಡಿದ್ದಲ್ಲ. ಅದಕ್ಕೆ ಅಪಾರವಾದ ಜ್ಞಾನ ಭಂಡಾರವಾಗಿದೆ ಅಂತಂದು ನಿರ್ಧರಿಸಿ ಅದಕ್ಕೆ ಅನುಸಾರವಾಗಿ ಅವರು ವೇದಗಳು ಸುಮಾರು ಕ್ರಿಸ್ತಪೂರ್ವ 10,000 ವರ್ಷಗಳ ಹೊತ್ತಿಗೆ ರೂಪುಗೊಂಡುವು 10,000 ವರ್ಷಗಳಿಂದ ರೂಪುಗೊಂಡುವು ಅಂತಂದು ಹೇಳ್ತಾರೆ. ಶತಮಾನಗಳ ತನಕ ಬೆಳೆಯುತ್ತಾ ಬಂದವು ಎಂದು ಅಭಿಪ್ರಾಯ ಪಟ್ಟಿರುತ್ತಾರೆ. ಆರ್ಯ ಜನಾಂಗದವರು ವೇದಗಳನ್ನು ರಕ್ಷಿಸಿದರು ಎಂದು ನಿಶ್ಚಯಿಸಿರುವ ವಿದ್ವಾಂಸರು ಹಾಗೂ ಸಂಶೋಧಕರು ವೇದ ಸಾಹಿತ್ಯದ ವಿಶ್ವದ ಏಕಮೇವ ದ್ವಿತೀಯವಾದ ಮತ್ತು ಅತಿ ಪ್ರಾಚೀನವಾದ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಸಾಹಿತ್ಯ ಸಂಗ್ರಹವಾಗಿದ್ದು ಆರ್ಯ ಜನಾಂಗದ ಸಂಸ್ಕೃತಿ ಮಹೋನ್ನತ ಮಟ್ಟದ ಕುರಿತಾದ ವಿವರಗಳನ್ನು ಒಳಗೊಂಡು ವಿಶೇಷ ಮೌಲ್ಯಗಳಿಂದ ಕೂಡಿದ ಸಾಹಿತ್ಯ ನಿಧಿ ಆಗಿದೆ ಅಂತ ಹೇಳಿದ್ದಾರೆ. ವೇದಗಳ ಸಂಗ್ರಹಣೆ ಅನಂತರ ಜನಜೀವನದ ವಿವಿಧ ಭಾಗಗಳ ಯಶಸ್ವಿ ಕಾರ್ಯನಿರ್ವಹಣೆ ಅಗತ್ಯವನ್ನು ಅನುಸರಿಸಿ ಮತ್ತೆ ಕೆಲವು ಶಾಸ್ತ್ರ ವಿಚಾರಗಳನ್ನ ಒಳಗೊಂಡಂತಹ ಗ್ರಂಥ ಸಮೂಹಗಳು ಅನಂತರ ಹುಟ್ಟಿಕೊಂಡವು. ಅವುಗಳನ್ನ ಉಪವೇದಗಳು ಮತ್ತು ವೇದಾಂಗಗಳು ಅಂತ ಹೇಳ್ತಾರೆ. 4 ಉಪವೇದಗಳು, 6 ವೇದಾಂಗಗಳು, ಆಮೇಲೆ 4 ಸನಾತನ ಧರ್ಮದ ಮತ್ತೆ ಉಪಾಂಗಗಳು, 18 ಪುರಾಣಗಳು, 18 ಉಪಪುರಾಣಗಳು, ಈ 2 ಇತಿಹಾಸ ರಾಮಾಯಣ ಮಹಾಭಾರತ, 6 ಆಸ್ತಿಕ ದರ್ಶನಗಳು, ಆಮೇಲೆ 3 ಆಧಾರ ಸ್ತಂಭವಾದ ವೇದಾಂತ ಪ್ರಸ್ಥಾನತ್ರಯಗಳು, 6 ಪ್ರಕಾರದ ಆಗಮಗಳು, ಆಮೇಲೆ ನಾಸ್ತಿಕ ದರ್ಶನಗಳು, ಇವೆಲ್ಲ ಆಮೇಲೆ ಹುಟ್ಕೊಂಡು, ಯಾಕಂದ್ರೆ ಅವು ಆ ವೇದಗಳನ್ನ ಸುಲಭ ಮಾಡುವುದಕ್ಕೋಸ್ಕರ ಹುಟ್ಕೊಂಡು